ನಿಮ್ಮ ದೇಹದಲ್ಲಿರುವ ಹೆಚ್ಚುವರಿ ಬೊಜ್ಜನ್ನ ನಿಮಗೆ ಕಡಿಮೆ ಮಾಡ್ಕೊಳ್ಬೇಕಾಗಿತ್ತು ಅಂತಂದ್ರೆ, ನೈಸರ್ಗಿಕವಾಗಿ ಕಡಿಮೆ ಮಾಡ್ಕೊಳ್ಬೇಕಾಗಿತ್ತು ಅಂತಂದ್ರೆ, ನೀವು ಕೆಲವೊಂದು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಬೇಕು. ನೀವು ಸುಮ್ಮನೆ ರ್ಯಾಂಡಮ್ ಆಗಿ ಏನೋ ಮಾಡೋದು, ಸ್ವಲ್ಪ ದಿವಸ ಅನ್ನ ಬಿಡೋದು, ಸ್ವಲ್ಪ ದಿವಸ ಲಿಕ್ವಿಡ್ ಡೈಟ್ ಫಾಲೋ ಮಾಡೋದು, ಇಲ್ಲ ಯಾವುದೋ ಸಪ್ಲಿಮೆಂಟ್ಸ್ ಗಳನ್ನ ತಗೊಳ್ಳೋದು, ರ್ಯಾಂಡಮ್ ಆಗಿ ಮಾಡೋದ್ರಿಂದ ವರ್ಕ್ ಆಗೋದಿಲ್ಲ. ಒಂದನೇದ್ದು, ನಿಮ್ಮ ಪ್ರಕೃತಿಯನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಪ್ರಕೃತಿಯನ್ನ ನಾವು ಅಬ್ಸರ್ವ್ ಮಾಡ್ಬೇಕು. ನಾನು ತುಂಬಾ ವಿಡಿಯೋಗಳಲ್ಲಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ನನ್ನ ದೇಹದಲ್ಲಿ ವಾತ ಜಾಸ್ತಿ ಇದೆಯಾ, ಪಿತ್ತ ಜಾಸ್ತಿ ಇದೆಯಾ, ಕಫ ಜಾಸ್ತಿ ಇದೆಯಾ, ಸ್ವಲ್ಪ ನಮ್ಮ ಪ್ರಕೃತಿಯನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನಾವು ಅರ್ಥ ಮಾಡ್ಕೊಂಡಾಗ್ಲೇ ನಾವು ಒಂದು ಸರಿಯಾದ ಡೈಟ್ ಅನ್ನ, ಆಹಾರ ಕ್ರಮವನ್ನ ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ. ನನ್ನ ಪ್ರಕೃತಿನೇ ನನಗೆ ಗೊತ್ತಿಲ್ಲ ಅಂತಂದ್ರೆ ನಮ್ಮ ಡೈಟ್ ಸರಿಯಾಗಿ ಫಾಲೋ ಮಾಡಕ್ ಹೇಗಾಗುತ್ತೆ, ಆಗೋದಿಲ್ಲ. ಅದಕ್ಕೆ ನಮ್ಮ ಪ್ರಕೃತಿಯನ್ನ ಅರ್ಥ ಮಾಡ್ಕೊಂಡು ಅದರ ಅನುಗುಣವಾಗಿ ಡೈಟ್ ಇರಬೇಕು. ಎರಡನೇದು, ನಮ್ಮ ಆಹಾರದಲ್ಲಿ ಒಂದು ಬ್ಯಾಲೆನ್ಸ್ ಬೇಕು, ಒಂದು ಸಮತೋಲನವನ್ನ ನಾವು ತರ್ಕೊಳ್ಬೇಕು. ನಾವು ಅತಿಯಾಗಿ ಕಾರ್ಬೋಹೈಡ್ರೇಟ್ ಅನ್ನ ತಿಂದ್ರೆ, ಅತಿಯಾಗಿ ಕೊಬ್ಬಿನ ಅಂಶವನ್ನ ದೇಹಕ್ಕೆ ಕೊಟ್ವಿ ಅಂತಂದ್ರೆ, ಪ್ರೋಟೀನಿನ ಪ್ರಮಾಣವನ್ನ ನಾವು ದೇಹಕ್ಕೆ ಕೊಡ್ಲಿಲ್ಲ ಅಂತಂದ್ರೆ, ಒಳ್ಳೆಯ ಕೊಬ್ಬಿನ ಅಂಶವನ್ನ ಕೊಡ್ಲಿಲ್ಲ, ನಾರಿನ ಪ್ರಮಾಣವನ್ನ ನಮ್ಮ ಆಹಾರದಲ್ಲಿ ನಾವು ಸರಿಯಾಗಿ ಕೊಡ್ಲಿಲ್ಲ ಅಂತಂದ್ರೆ ನಮ್ಮ ತೂಕ ಕಡಿಮೆ ಆಗಲ್ಲ. ಸೊ ನಮ್ಮ ಡೈಟ್ ಅಲ್ಲಿ ಒಂದು ಬ್ಯಾಲೆನ್ಸ್ ಬೇಕು, ಒಂದು ಸಮತೋಲನ ಬೇಕು. ಮೂರನೇದು, ಅತಿ ಮುಖ್ಯವಾಗಿ ನಮ್ಮ ಮೆಟಾಬಾಲಿಸಮ್ ಚೆನ್ನಾಗಿ ಕೆಲಸ ಮಾಡ್ತಾ ಇರಬೇಕು. ನಮ್ಮಲ್ಲಿ ಕ್ಯಾಲರಿಗಳ ಬರ್ನ್ ಆಗಿ ಎನರ್ಜಿ ಆಗಿ ಏನ್ ಕನ್ವರ್ಟ್ ಆಗುತ್ತೆ, ಆ ಪ್ರೊಸೆಸ್ ಚೆನ್ನಾಗಿ ಕೆಲಸ ಮಾಡ್ತಾ ಇರಲಿಲ್ಲ ಅಂದ್ರೆ ನೀವೇನ್ ಎಕ್ಸರ್ಸೈಸ್ ಮಾಡಿದ್ರು, ಡೈಟ್ ಮಾಡಿದ್ರು ಕೂಡ ಅದು ನಿಮಗೆ ರಿಸಲ್ಟ್ ಕೊಡ್ತಾ ಇರಲ್ಲ. ಇದು ಯಾಕೆ ತುಂಬಾ ಜನರಲ್ಲಿ ಆಗ್ತಾ ಇಲ್ಲ ಅಂತಂದ್ರೆ, ಮಾನಸಿಕ ಒತ್ತಡದಿಂದ, ಚೆನ್ನಾಗಿ ನಿದ್ರೆ ಮಾಡದೇ ಇರೋದ್ರಿಂದ ನಿಮ್ಮ ಮೆಟಾಬಾಲಿಸಮ್ ವೀಕ್ ಆಗಿರುತ್ತೆ. ರಿಫೈನ್ಡ್ ಐಟಮ್ಸ್ ಗಳನ್ನ ತಿನ್ನೋದ್ರಿಂದ ಹಾರ್ಮೋನ್ಗಳಲ್ಲಿ ಒಂದು ಬ್ಯಾಲೆನ್ಸ್ ಇರಲ್ಲ. ಸೊ ಆವಾಗ ನಿಮ್ಮಲ್ಲಿ ಕ್ಯಾಲರಿಗಳ ಬರ್ನ್ ಆಗಲ್ಲ. ಸೊ ನಿಮ್ಮ ಮೆಟಾಬಾಲಿಸಮ್ ಅನ್ನ ನೀವು ಇಂಪ್ರೂವ್ ಮಾಡ್ಕೊಳ್ಬೇಕಂತಂದ್ರೆ ಫಿಸಿಕಲ್ ಆಕ್ಟಿವಿಟಿ ಬೇಕು, ಬಿಸಿಲಿಗೆ ಹೋಗಬೇಕು, ಸ್ಟ್ರೆಸ್ ಒತ್ತಡವನ್ನ ಕಡಿಮೆ ಮಾಡ್ಕೊಳ್ಬೇಕು, ನಿದ್ರೆಯ ಕ್ವಾಲಿಟಿಯನ್ನ ಇಂಪ್ರೂವ್ ಮಾಡ್ಕೊಳ್ಬೇಕು. ಇದೆಲ್ಲ ನೀವು ಮಾಡಿದಾಗ ನಿಮ್ಮ ಮೆಟಾಬಾಲಿಸಮ್ ಇಂಪ್ರೂವ್ ಆಗುತ್ತೆ. ಸೊ ಇದರ ಜೊತೆ ಎಕ್ಸರ್ಸೈಸು, ಫಿಸಿಕಲ್ ಆಕ್ಟಿವಿಟಿ, ವಾಕಿಂಗ್ ಆಯ್ತು, ಎಕ್ಸರ್ಸೈಸ್ ಆಯ್ತು, ಸ್ವಲ್ಪ ಸ್ಟ್ರೆಂತ್ ಟ್ರೈನಿಂಗ್ ಆಯ್ತು, ಸ್ವಲ್ಪ ದೇಹ ಭಾರವನ್ನ ಎತ್ತಬೇಕು. ಸೊ ಈ ಮಲ್ಟಿಪಲ್ ಲೆವೆಲ್ ಅಲ್ಲಿ ನೀವು ಯಾವಾಗ ಕೆಲಸ ಮಾಡ್ತೀರಾ, ನಿಮ್ಮ ಪ್ರಕೃತಿಯನ್ನ ಅರ್ಥ ಮಾಡಿಕೊಂಡು ಅದರ ಅನುಗುಣವಾಗಿ ಆಹಾರ ಕ್ರಮವನ್ನು ಅಳವಡಿಸ್ಕೊಳ್ತೀರಾ, ಆಹಾರದಲ್ಲಿ ಒಂದು ಸಮತೋಲನವನ್ನ ತಗೊಂಡು ಬರ್ತೀರಾ, ನಿಮ್ಮ ಮೆಟಾಬಾಲಿಸಮ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳಕ್ಕೆ, ಹಾರ್ಮೋನ್ಗಳಲ್ಲಿ ಬ್ಯಾಲೆನ್ಸ್ ಅನ್ನ ತರ್ಕೊಳ್ಳಕ್ಕೆ, ನಿದ್ರೆಯ ಕ್ವಾಲಿಟಿಯನ್ನ ಇಂಪ್ರೂವ್ ಮಾಡ್ಕೊಳ್ಳೋದು, ಒತ್ತಡವನ್ನ ಕಡಿಮೆ ಮಾಡ್ಕೊಂಡು ಮಾಡ್ತೀರಾ, ಅದ್ರ ಜೊತೆ ವಾಕಿಂಗ್, ಎಕ್ಸರ್ಸೈಸ್. ಸೊ ಈ ಸಮಗ್ರತೆಯನ್ನ ನೀವು ತಿಳ್ಕೊಂಡು ಅಳವಡಿಸ್ಕೊಂಡಾಗ ನಿಮ್ಮಲ್ಲಿ ಬೊಜ್ಜು ಕಡಿಮೆ ಆಗುತ್ತೆ, ನಿಮ್ಮ ಓವರ್ ಆಲ್ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಇದನ್ನ ನಿಮ್ಗೆ ಅಳವಡಿಸ್ಕೊಳ್ಬೇಕಾಗಿತ್ತು. ಇನ್ನೂ ಸ್ವಲ್ಪ ನಾಲೆಜ್ ಅನ್ನ ತಗೊಂಡು ನಿಮ್ಮ ಪ್ರಕೃತಿಯನ್ನು ಅರ್ಥ ಮಾಡಿಕೊಂಡು ಆಹಾರ ಕ್ರಮದಲ್ಲಿ ಶಿಸ್ತು, ಸಮತೋಲನವನ್ನ ತರ್ಕೊಳ್ಬೇಕಾಗಿತ್ತು, ಒತ್ತಡವನ್ನ ಕಡಿಮೆ ಮಾಡ್ಕೊಳ್ಬೇಕಾಗಿತ್ತು, ಡೈಟ್ ಅಲ್ಲಿ ಒಂದು ಬ್ಯಾಲೆನ್ಸ್ ಅನ್ನ ತರ್ಕೊಳ್ಬೇಕಾಗಿತ್ತು ಅಂದ್ರೆ ನಾನು ಒಂದು 2 ತಿಂಗಳ ಪ್ರೋಗ್ರಾಮ್ ಇರುತ್ತೆ, ಆ ಪ್ರೋಗ್ರಾಮ್ ಅನ್ನ ಜಾಯ್ನ್ ಆಗಬಹುದು.